ಅಮ್ಮ, ನಾಗದೇವತೆ, ನಾಗದೇವತೆ. ಅಯ್ಯೋ, ಏನಾಯ್ತು? ಏನಾಯ್ತು ನಿಮ್ಗೆ? ಏನು? ನೋಡಿ ಯಾರಾದ್ರೂ. ಏನಾಯ್ತಮ್ಮ ಅವ್ರಿಗೆ? ನೋಡಿ, ಒಂದ್ಸಲ ಹೋಗಿ ನೋಡಿ. ಸತ್ ಹೋಗಿದ್ದಾನೆ ಯಜಮಾನ್ರೆ. ಸತ್ತೋಗಿದ್ದಾನ? ಹೇಗಮ್ಮ? ಏನಾಗಿದೆಯೋ ಏನೋ. ಶಿವೋ ಶಿವೋಹಂ ಶಿವೋ ಶಿವೋಹಂ ಶಿವೋ ಶಿವೋಹಂ ಶಿವೋ ಶಿವೋ. ಏನಾಯ್ತು ಇಲ್ಲಿ? ಅವನು ಹಾವ್ ತರ ಒದ್ದಾಡಿ ಸತ್ತೋದ ಸರ್. ಅದಕ್ಕೆ ಹೇಳು ಶಿವರಾಜು. ನಮ್ ತೆಂಗಿನಕಾಯಿ ಮಾರಿ ದುಡ್ಡು ಬಂದಿದೆ. ಹೌದಾ ಅಮ್ಮ? ಅಕ್ಕಂಗ್ ಕೊಡ್ತಾ ಇದ್ದೀರಲ್ರಿ? ಯಾಕೆ ಹಾಗೆ ನೋಡ್ತಾ ಇದ್ದೀರಾ? ಇಷ್ಟು ದಿನ ಆಸ್ತಿ ಇವ್ರ ಹೆಸರಲ್ಲಿ ಇದ್ದಿದ್ದಕ್ಕೆ ಪ್ರತಿ ರೂಪಾಯು ಇವ್ರ ಕೈಗೆ ಹೋಗ್ತಾ ಇತ್ತು. ನಮಗೇನಾದ್ರೂ ಬೇಕಾಗಿದ್ರೆ ಕೈ ಚಾಚಿ ಕೇಳ್ಬೇಕಾಗಿತ್ತು. ಅಂಥ ಪರಿಸ್ಥಿತಿ ಯಾವತ್ತೂ ಬಂದೇ ಇಲ್ವಲ್ಲ ಪಾರ್ವತಿ. ಕೊಡೋರ್ಗೆ ಗೊತ್ತಾಗೋದಿಲ್ಲ ಅಕ್ಕ, ತಗೊಳ್ಳೋರ್ಗೆ ಗೊತ್ತಾಗೋದು ಅದ್ರ ಕಷ್ಟ. ಇವಾಗ ಈ ಆಸ್ತಿ ಎಲ್ಲ ನಮ್ದೇ ರೀ. ಇವಾಗ ನೀವ್ ಈ ದುಡ್ಡು ಕೊಡ್ಬೇಕಾಗಿರೋದು ನನಗೆ. ನೀವ್ ಅವ್ರಿಗೆ ಗೌರವ ಕೊಡಿ, ನಾನೇನು ಅನ್ಕೊಳಲ್ಲ. ಇಲ್ಲಿ ನೋಡಿ, ದುಡ್ಡು ಮಾತ್ರ ನನ್ಗೆ ಕೊಡ್ಬೇಕು. ಆದ್ರೂ ಅವ್ರು ಕೊಟ್ಟ ಮಾತ್ರಕ್ಕೆ ನೀವ್ ಹೇಗ್ ತಗೋತೀರಾ ಅಕ್ಕ? ಅಯ್ಯೋ, ದುಡ್ಡು ಕರೆಕ್ಟಾಗಿ ಕೊಟ್ಟಿದಾರಲ್ವ, ಲೆಕ್ಕ ಮಾಡ್ಬೇಕು. ಬನ್ರಿ, ನಿಮಗ್ ಮೊದ್ಲೇ ಅವಸರ ಜಾಸ್ತಿ. ಬನ್ನಿ ಬನ್ನಿ. ಅಕ್ಕ, ಖರ್ಚಿಗೇನಾದ್ರೂ ದುಡ್ಡು ಬೇಕಾಗಿದ್ರೆ ಬಿಗುಮಾನ ಪಡೆದೆ ಕೇಳಿ ಅಕ್ಕ. ಬನ್ನಿ ಬನ್ನಿ, ಲೆಕ್ಕ ಮಾಡ್ಕೋಬೇಕು. ಬನ್ನಿ. ಸರ್, ನಮ್ಮ ನಾಯಕರಿಗೆ ಜಯವಾಗಲಿ. ನಮ್ಮ ನಾಯಕರಿಗೆ ಜಯವಾಗಲಿ. ಇಲ್ಲೇನಾಯ್ತು? ಆ ದುಷ್ಟಶಕ್ತಿನೇ ಸಾಯಿಸಿದೆ. ನಿಮ್ಮೂರಲ್ಲಿ ಈ ದೇವಸ್ಥಾನದ ಬಾಗ್ಲು ತೆಗೆದ್ಮೇಲೆ ನಿಮ್ಮೂರಿನ ವ್ಯಕ್ತಿ ಪ್ರಾಣ ಹೋಗಿದೆ. ಈ ದೇವಸ್ಥಾನದ ಬಗ್ಗೆ, ನಿಮ್ಮೂರಿನ ಜನಗಳ ಬಗ್ಗೆ ನೀವೇ ಯೋಚನೆ ಮಾಡಬೇಕು. ರಾಜಾರಾಮ್ ಅವ್ರ ಮಗಳು ರಾಜಲಕ್ಷ್ಮಿ ಅಲ್ವಾ ನೀವು?
ಏನ್ ನೀವು ಇತ್ತೀಚೆಗೆ ಇಂಡೋಮೆಂಟ್ ಆಫೀಸರ್ ಆಗಿ ಜವಾಬ್ದಾರಿ ತಗೊಂಡಿದ್ದೀರಂತೆ? ಆ ಅವಕಾಶ ಸಿಕ್ತು ಅಂತ ಆವೇಶದಿಂದ ನಿರ್ಧಾರ ತಗೊಂಬೇಡಮ್ಮ. ಆ ತರ ತಗೊಂಡ್ರೆ ಈ ತರ ಸಮಸ್ಯೆಗಳೇ ಆಗೋದು. ಏನಕ್ಕಮ್ಮ ತೊಂದರೆ ತಗೋತೀರಾ? ಎಷ್ಟೋ ವರ್ಷದಿಂದ ಮುಚ್ಚಿರೋ ಈ ದೇವಸ್ಥಾನದ ಬಾಗ್ಲು ತೆಗ್ದಿದ್ದೀರಾ. ಆ ದುಷ್ಟಶಕ್ತಿ ಎದ್ದಿದೆ. ಮತ್ತೆ ಪೂಜೆ ಮಾಡಿದ್ದೀರಾ, ಪ್ರಸಾದನೂ ಕೊಟ್ಟಿದ್ದೀರಾ. ತೀರ್ಥ ಪ್ರಸಾದ ಇಸ್ಕೊಂಡಿರೋನು ಈ ತರ ಸತ್ತಿದ್ದಾನೆ. ಸಾಯಿಸಿದ್ದು ಆ ದುಷ್ಟಶಕ್ತಿನೇ. ದೇವಸ್ಥಾನದ ಬಾಗ್ಲು ತೆಗೆಯೋದೇ ಅನಿಷ್ಟ. ಇದು ಯಾವ ದುಷ್ಟಶಕ್ತಿ ಕೆಲ್ಸಾನೂ ಅಲ್ಲ. ನನ್ನ ಕೆಲ್ಸಕ್ಕೆ ಮಸಿ ಬಳಿಬೇಕು ಅಂತಾನೋ ಅಥವಾ ಅವ್ರ ಸ್ವಾರ್ಥಕ್ಕೋಸ್ಕರನೋ ಮಾಡ್ತಾರೋ ಅಂತ ಕೆಲ್ಸಾನೇ ಇದು. ರಾಜಿ, ನೀನಿರಮ್ಮ. ಅದ್ ಹಾಗಲ್ಲ ಅಪ್ಪ. ಅವತ್ತು ದೇವಸ್ಥಾನದ ಬಾಗ್ಲಿನ ತೆಗೆಸ್ತಿದ್ದ ಹಾಗೆ ನನ್ನ ಗಂಡನ್ನ ಹಾವು ಕಚ್ಚಿ ಸಾಯಿಸೋದಕ್ ನೋಡಿದ್ರು. ನಾನು ಕಾರ್ತಿಕ ಪೌರ್ಣಮಿ ದಿನ ದೇವಸ್ಥಾನದಲ್ಲಿ ದೀಪ ಹಚ್ಚೋದಕ್ ಬಂದಾಗ ವಿಷ ಕೊಟ್ಟು ನನ್ನನ್ನು ಸಾಯಿಸೋದಕ್ ನೋಡಿದ್ರು. ಇದು ಬರೀ ನಿಮ್ಮ ಕಲ್ಪನೆಯಿಂದ ಹೇಳ್ತಿರೋಂತ ಮಾತು ಮೇಡಮ್. ಖಂಡಿತ ಇಲ್ಲ. ಇದೆಲ್ಲ ನನ್ನನ್ನ ಹೆದರ್ಸ್ಬೇಕು ಅಂತ ಮಾಡ್ತಾ ಇರೋ ಕೆಲ್ಸಗಳು. ನಿಮ್ಮನ್ನ ಎದುರಿಸೋ ಅವಶ್ಯಕತೆ ಯಾರಿಗಿದೆ? ಆಗ್ಲೇ ಹೇಳ್ದೆ ಅಲ್ವಾ, ಕೆಲವು ಜನ ಸ್ವಾರ್ಥದಿಂದ ಮಾಡ್ತಿದ್ದಾರೆ ಅಂತ. ಮತ್ತೆ ಅವರೇ ದೇವಸ್ಥಾನದ ಬಾಗ್ಲನ್ನ ಹಾಕ್ಸಕ್ ನೋಡ್ತಾ ಇದ್ದಾರೆ.